ಸರ್ ಪ್ರಭಾಕರ್ ಸರ್, ಈಗ ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಪ್ರಕಾರ ಅವ್ರು ಹೇಳ್ತಿರುವ ಮಾಹಿತಿ ಏನಂತ ಹೇಳಿದ್ರೆ, ಪ್ರತಿ ವರ್ಷ ಈ ಬೇರೆ 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 ಜಲಸಂಧಿಗಳಿದ್ದಾವಲ್ಲ, ಆ ಜಲಸಂಧಿಗಳ ಮೂಲಕ ಒಟ್ಟು 11 ಬಿಲಿಯನ್ ಟನ್ ಜಾಗತಿಕವಾಗಿ ಗ್ಲೋಬಲ್ ಬಿಸಿನೆಸ್ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಹರ್ಮುಜನ್ನು ಹೊರತುಪಡಿಸಿ ಹರ್ಮುಜ್ ರೀತಿಯಲ್ಲಿಯೇ ಎಲ್ಲ ಜಲಸಂಧಿಗಳಿಗೂ ಟೋಲ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಡೀ ಜಾಗತಿಕ ವ್ಯಾಪಾರದ ಮೇಲೆ ಎಷ್ಟು ದೊಡ್ಡ ಹೊಡೆತ ಬೀಳ್ಬೋದು ಅಂತ. ಇಲ್ಲ, ಆ ತರ ಆಗೋದಿಲ್ಲ. ಅದು ಒಂದು ಎಕ್ಸ್ಟ್ರೀಮ್ ಇಮ್ಯಾಜಿನೇಷನ್ ಅಷ್ಟೇನೆ. ಈಗ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಹಾರ್ಮೋಸ್ ಸ್ಥಿತಿ. ನೋಡಿ, ಟ್ರಂಪ್ ಅವರು ಇರಾನ್ ಏನೇನು ಮಾಡ್ಬೇಕು ಅಂತ ಹೇಳಿದ್ರು, ಅಮೆರಿಕಾನು ಏನೇನ್ ಮಾಡ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರು ಗಮನನೇ ಕೊಡ್ತಾ ಇಲ್ಲ. ಅವ್ರು ಹೇಳಿರೋದು ಏನು ಅಂತಂದ್ರೆ, ಇರಾನ್ ಒಪ್ಕೊಂಡಿದೆ, ಆ ಜಲ ಬಾಂಬ್ ಏನಿದೆ ಅದನ್ನೆಲ್ಲ ಅವ್ರು ತೆಗಿತಾರೆ, ಕ್ಲಿಯರ್ ಮಾಡ್ತಾರೆ ಅಂತ. ಎರಡನೇದು, ನಾವು ಹೋರ್ಮುಜ್ ಅನ್ನ ಓಪನ್ ಮಾಡ್ತೀವಿ ಫಾರ್ ಫ್ರೀ ಇಂಟರ್ನ್ಯಾಷನಲ್ ನೇವಿಗೇಷನ್ ಅಂಡ್ ಎಸ್ಟಾಬ್ಲಿಷಿಂಗ್ ಫ್ರೀಡಮ್ ಆಫ್ ನೇವಿಗೇಷನ್ ಅನ್ನೋದು ಇದು ಹೇಳ್ಕೊಂಡಿದ್ದಾರೆ. ಮೂರನೇದು, ಮುಖ್ಯವಾಗಿ ಇರಾನ್ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದು ಹೇಗೆ ಅಂದ್ರೆ, ಸೈಮಲ್ಟೇನಿಯಸ್ಲಿ ಹೋರ್ಮುಜ್ ಅನ್ನು ಬಂದ ಮುಕ್ತ ಮಾಡೋದು. ಅಮೆರಿಕಾದ ಏನು ನೌಕಾನೆಲೆಗಳು ಅಲ್ಲಿ ಗಲ್ಫ್ ಆಫ್ ಓಮನ್ ಇಂದ ಅರೇಬಿಯನ್ ಸಿ ಮರ್ಜ್ ಆಗೋ ಪಾಯಿಂಟ್ ಗಳಲ್ಲೆಲ್ಲ ಇದೆಯಲ್ಲ, ಅಲ್ಲಿಂದ ಮತ್ತೆ ಈವನ್ ದೇಗೋ ಗಾರ್ಷಿಯಾ ಇಂದ ಅದನ್ನೆಲ್ಲ ತೆಗಿತೀವಿ ಕೂಡ ಸೈಮಲ್ಟೇನಿಯಸ್ ಆಗಿ ಒಪ್ಕೊಂಡಿದೀವಿ ಅಂತ ಹೇಳ್ತಾರೆ. ಇದೆಲ್ಲ ಒಂದು. ನೀವು ಇನ್ನೊಂದು ಪರ್ಷಿಯನ್ ಗಲ್ಫ್ ಅಥಾರಿಟಿ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಹೇಳಿದ್ರಿ. ಇರಾನ್ ಅವರು ಅದ್ರ ಬಗ್ಗೆ ಲೀಡರ್ಶಿಪ್ ತಕೊಂಡು ಅವರೇ ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನು ಹೇಳಿದ್ರಿ. ಆದ್ರೆ ಈಗ 15 ದಿವಸದ ಕೆಳಗಡೆ ಇರಾನ್ ಗವರ್ಮೆಂಟ್ ಅವ್ರದ್ದೇ ಏಜೆನ್ಸಿ ಇನ್ಕ್ಲೂಡಿಂಗ್ IRGC ಪಾರ್ಟಿಸಿಪೇಷನ್ ಜೊತೆ ಒಂದು ಡ್ರಾಫ್ಟ್ ತಯಾರು ಮಾಡಿದ್ದಾರೆ. ಸಾಕಷ್ಟು ಪಾಯಿಂಟ್ಸ್ ಇದೆ ಅದ್ರಲ್ಲೆಲ್ಲ. ಅದ್ರಲ್ಲಿ ಅವ್ರು ಹೇಳಿದ, ಈಗ ಅಮೆರಿಕ ಜೊತೆ ನಾವು ಏನೇ ಒಪ್ಕೊಂಡ್ರುನುವೆ, ಅವರು ಅಮೆರಿಕ ನೇವಲ್ ಶಿಪ್ಸ್ ನೆಲ್ಲ ವಾಪಸ್ ತಗೊಂಡು ಹೋದ್ರುನುವೆ ಕೂಡ ನಾವು ಹೋರ್ಮುಜ್ ಬಂದ ಮುಕ್ತ ಮಾಡೋ ಸಮಯದಲ್ಲಿ ಅದರ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ನಮ್ ಕೈಲಿರುತ್ತೆ ಅಂತ. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಅಂತ ಹೇಳಿ ಒಂದು ಪಡೆಯನ್ನ ರೆಡಿ ಮಾಡಿದ್ದಾರೆ ಸರ್ ಅವರು. ಅದು ಒಂದು ನಿಜ, ಹೌದು. ಈಗ ಅವರು ಏನು ಅಂತಂದ್ರೆ, ಯಾವುದೇ ದೇಶದ್ದೇ ಆಗ್ಲಿ, ಯಾವುದೇ ರಾಷ್ಟ್ರಗಳಿಂದ ಯಾವ ಹಡಗುಗಳು ಹೊರಗ್ ಬರೋದಾಗ್ಲಿ ಒಳಗ್ ಬರೋದಾಗ್ಲಿ, ಅದು ಪೂರ್ತಿ ರಿಜಿಸ್ಟರ್ ಆಗಿ ಇರಾನ್ ಗವರ್ಮೆಂಟಿನ ಆಥರೈಸೇಷನ್ ತಗೊಂಡು ಮುಂದೆ ಹೋಗ್ಬೇಕು. ಅವ್ರು ಹೇಳಿದ ಹೋಗ್ಬೇಕು. ಅವ್ರ ರೂಟ್ ತಪ್ಪಿದ್ರೆ ಅಲ್ಲೇ ಉಡೀಸ್ ಮಾಡ್ತೀವಿ, ಅಲ್ಲೇ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ. ನೀವು ಕೇಳಿ, ಅವ್ರು ಏನ್ ಹೇಳಿರೋದು ಅಂದ್ರೆ, ಯಾವ ದೇಶದಿಂದ ಏನನ್ನು ಹೊತ್ಕೊಂಡು ಗಲ್ಫ್ ರಾಷ್ಟ್ರಗಳಿಂದ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಅದ್ರಲ್ಲಿ ಕಂಟೆಂಟ್ ಏನಿದೆ, ಅದಕ್ಕೆ ಆ ದೇಶದ ಫ್ಲಾಗ್ ಅನ್ನ ಹಾಕ್ಬೇಕು. ಮತ್ತೆ ಅದಕ್ಕೆ ನಾವು ಒಂದು ಆಥರೈಸೇಷನ್ ಅಂದ್ರೆ ಒಂದು ಕ್ಲಿಯರೆನ್ಸ್ ಕೊಡ್ತೀವಿ. ಆ ಕ್ಲಿಯರೆನ್ಸ್ ನ ಕ್ಯಾರಿ ಮಾಡ್ಬೇಕು. ಎಲ್ಲಿ ಯಾರು ಅದನ್ನ ಚೆಕ್ ಮಾಡಿ ಬಿಡ್ತಾರೋ 4-6 ಪಾಯಿಂಟ್ ಗಳನ್ನ ಚೆಕ್ ಮಾಡ್ತಾರೆ. ಅಲ್ಲಿ ಚೆಕ್ ಮಾಡೋದು ಇತ್ತು ಅಂದ್ರೆ ಅವ್ರನ್ನ ಬಿಡ್ತಾರೆ. ಇದು ಎರಡು ವಾರದಿಂದ ಈ ಒಂದು ಡ್ರಾಫ್ಟಿಂಗ್ ತಯಾರಿ ನಡೀತಾ ಇದ್ರು. ಕಳೆದ ವಾರ ಇರಾನಿಯನ್ ಪಾರ್ಲಿಮೆಂಟ್ ನಲ್ಲಿ ಇದನ್ನ ಅಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ ಅವರು. ಮುಖ್ಯವಾಗಿ 2 ಪಾಯಿಂಟ್ ಇದೆ. ಭಾರತ ಕೂಡ ಸಂತೋಷ ಪಟ್ಟದು ಏನು ಅಂದ್ರೆ, ಭಾರತ ಹಾಗೂ ಪಾಕಿಸ್ತಾನ ಯಾವುದೇ ಹಡಗುಗಳು ಅಲ್ಲಿಂದ ಆಗುವಾಗ ನಾವು ಅವ್ರಿಗೆ ಟೋಲ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ವೆಲ್ಕಮ್ ಸೈನ್ ಫಾರ್ ಇಂಡಿಯಾ ಒಂದು. ಎರಡನೇದು, ಹೇಳಿದ ಪ್ರಕಾರ 78ರಿಂದ 80% ತನಕ ಹೋರ್ಮುಜ್ ಅಲ್ಲದೇನೆ ಬೇರೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ವಿಶ್ವ ಮಟ್ಟದ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆಯೋ ಅಲ್ಲೂ ಎಲ್ಲ ಬಿಟ್ರೆ ಏನ್ ಕತೆ ಅಂತೆ, ಏನೋ ಕತೆ ಇಲ್ಲ, ಹಾಗೆಲ್ಲ ಟೋಲ್ ಹಾಕೋದು ಇಲ್ಲ. ಆಕ್ಚುಲಿ ಮಲಕ್ಕಾ ಜಲಸಂಧಿ ಅಂತ ಹೇಳಿ, ಮಲಕ್ಕಾ ಸ್ಟ್ರೇಟ್ ಅಲ್ಲಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಮಧ್ಯೆ ಬರುವಂತ ಏನ್ ಸ್ಟ್ರೇಟ್ ಇದೆ, ಅಲ್ಲಿಯೂ ಕೂಡ ಒಬ್ಬ ಸಚಿವ ಪ್ರಸ್ತಾಪ ಮಾಡಿದ್ದಾನೆ, ಯಾಕೆ ನಾವು ವಿಧಿಸಬಾರ್ದು, ಮಲೇಷ್ಯಾ ನಮ್ಗೆ ಯಾಕೆ ಟೋಲ್ ಕೊಡಬಾರ್ದು ಅಂತ ಹೇಳಿ. ಆಗ್ಲೇ ಆಲೋಚನೆಗಳು, ಆ ಚರ್ಚೆಗಳು ಬಂದು ಹೋಗಿದ್ದಾವೆ. ಈಗ ಹೊರ್ಮುಜ್ ಮೂಲಕ ಅದು ಜಾಸ್ತಿ ಆಗುತ್ತೆ ಅಂತ. ಇಲ್ಲ ನೋಡಿ, ಅದ್ ಏನು ಅಂತಂದ್ರೆ, ಈ ಕಡೆ ಕತೆ ಬೇರೆ. ನಾನು ಬೇಕು ಅಂದ್ರೆ ಅದ್ರ ಇತಿಹಾಸವನ್ನು ಇಮಿಡಿಯೇಟ್ ಫ್ಯೂಚರ್ ಸಿನೇರಿನೋ ಬೇಕಾದ್ರೆ ಹೇಳಬಲ್ಲೆ, ಬೇಡ ಈಗ ಆ ಪ್ರಶ್ನೆ. ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ, ಮಲಾಕಾ ಸಂಧಿ ಏನಿದೆ, ಅಲ್ಲಿಂದ ಚೈನಾದ ಪ್ರತಿಯೊಂದು ಗೂಡ್ಸ್ ಅಂಡ್ ಸರ್ವಿಸಸ್, ಕಾರ್ನಿಂದ ಹಿಡಿದು ಖಾಲಿ ಟ್ಯಾಂಕ್ ನಲ್ಲಿ ಕುಡಿಯೋ ನೀರನ್ನು ಗಲ್ಫ್ ರಾಷ್ಟ್ರಗಳಿಗೆ ಕಳ್ಸೋದು, ಅದನ್ನು ಕೂಡ ನಡೀತಾ ಇದೆ. ತಮಗೆ ಇರಾನ್ ನಿಂದ ಸುಮಾರು 80% ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಈ ಕಡೆ ಆಗ್ನೇಯ ಏಷ್ಯಾಗಳಿಂದ ಏನಿದೆ ಮತ್ತು ಪೂರ್ವ ಏಷ್ಯಾದಲ್ಲಿ, ಪೂರ್ವ ಏಷ್ಯಾ ಅಂದ್ರೆ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಮಂಗೋಲಿಯಾ, ಚೈನಾ, ಹಾಂಗ್ಕಾಂಗ್, ಆಮೇಲೆ ತೈವಾನ್, ಮೈನ್ಲ್ಯಾಂಡ್ ಚೈನಾ, ಈ 7
ಸಣ್ಣ ಸಿಟಿ ಸ್ಟೇಟ್ಸ್ ಇರ್ಬೋದು, ಲೈಕ್ ಹಾಂಗ್ಕಾಂಗ್ ಅಥವಾ ದೊಡ್ಡ ದೇಶ ಚೈನಾ ತರನೇ ಇರ್ಬೋದು, ಅಥವಾ ಶ್ರೀಮಂತ ರಾಷ್ಟ್ರ ಜಪಾನ್ ಸೌತ್ ಕೊರಿಯಾ ತರನೇ ಇರ್ಬೋದು, ಇವ್ರಗಳದ್ದು ಎಲ್ಲೇ ಪಾಸ್ ಆಗ್ತಿರೋದು. ಅವ್ರಿಗೆಲ್ಲರಿಗೂ ಅದ್ರ ಪ್ರಾಮುಖ್ಯತೆ ಅತಿಯಾಗಿ ಗೊತ್ತಿದೆ. ನೋಡಿ, ಇನ್ನು 20-30 ವರ್ಷದೊಳಗಡೆ ತೈಲದ ಶೇಖರಣೆ ಅಥವಾ ಅದನ್ನ ಏನು ಬಾವಿಗಳು ಇದ್ದಾವೆ ಸಮುದ್ರದಲ್ಲಿ, ಕೊಲ್ಲಿ ರಾಷ್ಟ್ರಗಳಲ್ಲಿ, ಅವುಗಳೇ ಎಲ್ಲ ಅದರಲ್ಲಿ ಎಣ್ಣೆ ಇಲ್ಲದೆ ಇರುವಂತ ಸ್ಥಿತಿ ಬರೋದ್ರಿಂದ ಪರ್ಯಾಯವಾದಂತ ಇಂಧನಕ್ಕೆ ಬೇರೆ ಮುಂದುವರೆದ ರಾಷ್ಟ್ರಗಳು ಸಾಕಷ್ಟು ಮಾಡ್ಕೊಂಡಿದ್ದಾವೆ. ಅದರಲ್ಲಿ ಈ ಪೂರ್ವ ಏಷ್ಯಾ ರಾಷ್ಟ್ರಗಳು ಅತಿಯಾಗಿ ಮಾಡ್ಕೊಂಡಿದ್ದೆ, ಚೈನಾ ಸೇರಿದಂತೆ, ಜಪಾನ್ ಸೇರಿದಂತೆ, ಸೌತ್ ಕೊರಿಯಾ ಸೇರಿದಂತೆ, ತೈವಾನ್ ಸೇರಿದಂತೆ. ಹಾಗಾಗಿ ಅಲ್ಲಿ ಏನಾಗಿದೆ, ಅತಿಯಾದಂತ ಪ್ರೆಷರ್ ಮಲಕ್ಕಾ ಸ್ಟ್ರೈಕ್ ಮೇಲೆ ಇದೆ. ಮಲಕ್ಕಾ ಸ್ಟ್ರೈಕ್ ಮೇಲೆ ಭಾರತಕ್ಕೂ ಕೂಡ ಕೆಲವು ಹಕ್ಕಿದೆ. ಏಕೆಂದ್ರೆ ಕೇವಲ 2 ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿ ನಮ್ದು ನಿಕೋಬಾರ್ ಐಲ್ಯಾಂಡ್ಸ್ ಇರೋದು. ಸೆಕ್ಯೂರಿಟಿ ದೃಷ್ಟಿಯಿಂದ ನಮ್ಗೆ ಅರೇಬಿಯನ್ ಸೀಗೆ, ಹಿಂದೂ ಮಹಾಸಾಗರಕ್ಕೆ, ಅಲ್ಲಿಂದ ಪೆಸಿಫಿಕ್ಗೆ, ಭಾರತಕ್ಕೆ ಅಲ್ಲಿ ನಮ್ಮ ಅವಲಂಬನೆ ಕೂಡ ಇದೆ. ಆದ್ರೂ ಕೂಡ ಮಲೇಷಿಯಾ ಮತ್ತೆ ಇಂಡೋನೇಷ್ಯಾ ಇವ್ರಿಗೆ ಹೆಚ್ಚು ಭಾಗ ಆ ಮಲಕ್ಕಾ ಸ್ಟ್ರೈಕ್ ಇದೆ. ಅದು ಆಕ್ಚುಲಿ ಪಾಸ್ ಆಗೋದು ಎಲ್ಲಿ ಅಂದ್ರೆ ಸಿಂಗಪೂರ್ ಮತ್ತೆ ಮಲೇಷಿಯಾ ಮಧ್ಯದಿಂದ. ಅದಿಲ್ಲ ಅಂದ್ರೆ ಮತ್ತೆ 6 ಕಿಲೋಮೀಟರ್ ಜಾಸ್ತಿ ಆಗತ್ತೆ ಎಲ್ಲರಿಗೂ. ಅದು ಹಾಗಾಗಿ ಪರ್ಯಾಯ ಹತ್ತಿರದಲ್ಲಿ ಇರೋದ್ರಿಂದ ಪೂರ್ವ ಏಷ್ಯಾ, ಆಗ್ನೇಯ ರಾಷ್ಟ್ರಗಳಿಗೆ ಮಲಕ್ಕಾ ಸ್ಟ್ರೈಟ್ ವಾಗಿ ಅಲ್ಲೇನಾದ್ರೂ ಟೋಲ್ ಹಾಕಿದ್ರೆ ಅದು ಲಾಸ್ ಆಗೋದು ಇಂಡೋನೇಷ್ಯಾಗೆ ಮತ್ತೆ ಮಲೇಷಿಯಾಗೆ. ಓಕೆ.